ಇನ್ನು ಅಂದ್ಕೊಂಡಂತಾಗಿದ್ದಿದ್ರೆ ಇವತ್ತು ಅಪೆಕ್ಸ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗಿನ ಚುನಾವಣೆ ನಡಿಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷದೊಳಗಿನ ಗುದ್ದಾಟದ ಕಾರಣದಿಂದಾಗಿ ಅದರಲ್ಲೂ KN ರಾಜಣ್ಣ ಅವರ ಬಣ ಒಂದು ಕಡೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬಣದ ನಡುವಿನ ಗುದ್ದಾಟದಿಂದಾಗಿ ಕೊನೆಯ ಹಂತದಲ್ಲಿ ಇವತ್ತು ಚುನಾವಣೆನೇ ಮುಂದೂಡಿಕೆ ಆಗಿದೆ. ಈ ಗುದ್ದಾಟದಲ್ಲಿ ಮೂರನೇ ವ್ಯಕ್ತಿ ಲಾಭ ಪಡೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಕೆಲ ಬೆಳವಣಿಗೆಗಳಾಗಿತ್ತು. ಕೊನೆಗೆ ಅದು ಕೂಡ ಬಹಳ ಗೊಂದಲಮಯ ಆಗೋಯ್ತು. ಏನೇನಾಗ್ತಾ ಇದೆ ಅಪೆಕ್ಸ್ ಬ್ಯಾಂಕ್ ಸಂಬಂಧಪಟ್ಟಾಗಿನ ಚುನಾವಣೆ ವಿಚಾರವಾಗಿ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ. ನಮ್ದೇ ಸರ್ಕಾರ ಇದೆ, ಒಂದು ಒಮ್ಮತ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ವ? ನಾವು ಪಕ್ಷದ ಮುಖಂಡರುಗಳಿಗೆ ಸರ್ಕಾರ ಇದ್ರೂ ಕಾಣದ ಕೈಗಳು ಬಹಳ ಅಷ್ಟು ನಡೆದಿದೆ. ಇಲ್ಲಿ ಕೇಳ್ಕೊಂಡಿದ್ದೆ, ಆಯ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ಅಲ್ಲ, ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಬಣದ ಪ್ರತಿಷ್ಠೆಯ ವಿಚಾರ ಆಗಿದೆ. ಸಿದ್ದು ಪರಮಾಪ್ತ KN ರಾಜಣ್ಣ ಮೂರನೇ ಬಾರಿಗೆ ಅಪೆಕ್ಸ್ ಅಧಿಕಾರದ ಗದ್ದುಗೆ ಏರೋದಕ್ಕೆ ಸಜ್ಜಾಗಿ ನಿಂತಿದ್ರೆ, DK ಆಪ್ತ MLC ರವಿ ರಾಜಣ್ಣಗೆ ಸವಾಲೊಡ್ಡಿ ನಾನೇ ಅಧ್ಯಕ್ಷನಾಗೋದು ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಈ ಇಬ್ಬರ ನಡುವಿನ ಜಟಾಪಟಿಗೆ ಇವತ್ತು ನಡೀಬೇಕಿದ್ದ ಚುನಾವಣೆ ಮುಂದೂಡಿಕೆ ಆಗಿದೆ. ನಮ್ದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಕಾಣದ ಕೈಗಳು ಬಹಳ ಅಷ್ಟು ನಡೆದಿದೆ ಇಲ್ಲಿ. ಸೊ ಅದೇನೇ ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಅಪೆಕ್ಸ್ಗೆ MLC ರವಿ ಅವರನ್ನೇ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನೋದು DK ಅಭಿಲಾಷೆ. ಹೀಗಾಗಿ ಈ ಹಿಂದೆಯೂ ರಾಜಣ್ಣ ಅವರ ಮನವೊಲಿಸುವ ಯತ್ನ ಮಾಡಿದ್ದರು. ಆದ್ರೆ ಇದ್ಯಾವುದೂ ಸಫಲ ಆಗಿಲ್ಲ. ವಿಷಯ ಅಂದ್ರೆ ಒಟ್ಟು 21 ನಿರ್ದೇಶಕ ಸ್ಥಾನ ಇದೆ. ಈ ಪೈಕಿ 2ಕ್ಕೆ ಇನ್ನೂ ಚುನಾವಣೆ ಆಗಿಲ್ಲ. ಅಲ್ಲಿಗೆ ಇರೋ 19ರಲ್ಲಿ 16 ಮಂದಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಇದ್ದಾರೆ. ಈ ಹಿಂದೆಯೂ ಸಹಕಾರಿ ಕ್ಷೇತ್ರದಲ್ಲಿದ್ದ ರಾಜಣ್ಣಗೆ ತಾವೇ ಗೆಲ್ಲೋ ವಿಶ್ವಾಸ ಇದೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರಿಗೆ ಕರೆ ಮಾಡಿದ್ದು ರಾಜಣ್ಣ ಅವರ ಅವಿರೋಧ ಆಯ್ಕೆಗೆ ಆಕ್ಷೇಪ ಎತ್ತಿದ್ದಾರೆ. ಇದರ ಮಧ್ಯೆ ಇವತ್ತು ದಿಢೀರ್ ಬೆಳವಣಿಗೆಯಲ್ಲಿ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಆದ್ರೆ ಕಾಂಗ್ರೆಸ್ನ ರಾಜಣ್ಣ ಆಗ್ಲಿ ಅಥವಾ DK ಬಣದ ರವಿ ಆಗ್ಲಿ ನಾಮಪತ್ರ ಸಲ್ಲಿಸಿರ್ಲಿಲ್ಲ. ಇದರ ನಡುವೆ ಇವತ್ತಿನ ಚುನಾವಣೆಯನ್ನೇ ಮುಂದೂಡಿಕೆ ಮಾಡಲಾಗಿದೆ. ಆದ್ರೆ ಈ ಬೆಳವಣಿಗೆಗೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಮ್ದೇ ಸರ್ಕಾರ ಇದೆ, ಸರ್ಕಾರ ಇದ್ರೂ ಕಾಣದ ಕೈಗಳು ಬಹಳ ಅಷ್ಟು ನಡೆದಿದೆ ಇಲ್ಲಿ. ಆಯ್ತೇನಪ್ಪ. ಸೊ ಅದೇನೇ ನಡೆದ್ರು ಈಗ ಚುನಾವಣೆ ಮುಂದಾಗಿದೆ. ಮುಂದಿನ ದಿನಾಂಕ ಯಾವತ್ತು ದಿನಾಂಕ ನಿಗದಿಪಡುತ್ತೆ ಅವತ್ತು ಚುನಾವಣೆ ಆಗುತ್ತೆ. ಅಲ್ಲ, ರಾಜಣ್ಣವರು ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇರೋದು ನಿಜ. ಇನ್ನು 2 ತಿಂಗಳಲ್ದಿರ ಇನ್ನು 6 ತಿಂಗಳಾದ್ರೂ ಅವರೇ ಅಧ್ಯಕ್ಷಕ್ಕೆ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲೇ 2 ಮಾತು. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಇರ್ತಾರೆ. ಸೊ ಅದರಿಂದ ಅವರು ಈ ಕೋಆಪರೇಷನ್ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರಿಗಿನ್ನ ಮಾಹಿತಿ ಕಡಿಮೆ ಅಂತ ಅನ್ಕೊಂತೀವಿ ಸುರ್ಜೇವಾಲಾ ಅವರು. ಯಾಕಂದರೆ ಇಲ್ಲೇನು ಯಾವುದು ಪಕ್ಷವಾಗಿ ನಡೆಯುವಂಥದ್ದಲ್ಲ. ಇಲ್ಲಿ ನಿರ್ದೇಶಕರು ಅಂತ ಬಂದರೆ ಎಲ್ಲ ಪಕ್ಷದವರು ಇರ್ತಾರೆ. ಸೊ ಅದರಿಂದ ಸುರ್ಜೇವಾಲಾ ಅವರಿಗೆ ಸ್ವಲ್ಪ ಈ ಸಹಕಾರಿ ಇಲಾಖೆ ಮಾಹಿತಿ ಕಡಿಮೆ ಇರ್ಬೋದು. ಈ ನಡುವೆ ಪಕ್ಷದ ಒಳಗೆ ಒಮ್ಮತ ಇಲ್ಲ ಅನ್ನೋ ಮಾತನ್ನ ರವಿ ಒಪ್ಕೊಂಡಿದ್ದಾರೆ. ಪಕ್ಷ ಹೇಳದಂತೆ ಕೇಳ್ತೀನಿ ಎನ್ನುತ್ತಲೇ ಸಿಎಂ ತಮಗೊಂದು ಮಾತು ಕೊಟ್ಟಿದ್ದಾರೆ ಅಂತ ನೆನಪಿಸಿದ್ದಾರೆ. ಒಂದು ಒಮ್ಮತ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ವ? ನಾವು ಪಕ್ಷದ ಮುಖಂಡರುಗಳಿಗೆ ಸಹಜವಾಗಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕುಳಿತು ಪರಿಶೀಲನೆ ಮಾಡಿ ಮತ್ತಷ್ಟು ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ನಿಗದಿ ಆಗಿರೋದ್ರಿಂದ ಪಕ್ಷಕ್ಕೆ ಮತ್ತು ಮುಖಂಡರುಗಳಿಗೆ ಕುಳಿತು ಇದನ್ನ ಸಾಕಷ್ಟು ಚರ್ಚೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ನನ್ನ ಭಾವ. ಕೇಳ್ಕೊಂಡಿದ್ದೆ, ಆಗ ಮಾನ್ಯ ಮುಖ್ಯಮಂತ್ರಿಗಳೇನೆ ಇಲ್ಲ ನೀನು ಕೋಆಪರೇಟಿವ್ ಅಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು. ಅದನ್ನ ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸಿದೆ, ತಮ್ಮ ಮಾತು ಕೊಟ್ಟಿದ್ದೀರಿ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ. ರಾಜಣ್ಣ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಸಹಕಾರಿ ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ. ತುಮಕೂರಿನ DCC ಬ್ಯಾಂಕ್ ಅಧ್ಯಕ್ಷರಾಗಿ ಅಪೆಕ್ಸ್ ಗದ್ದುಗೆ ಏರೋದಕ್ಕೆ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ DK ಆಪ್ತ ಬಣ ಹೈಕಮಾಂಡ್ ಮೂಲಕ ಒತ್ತಡ ತಂತ್ರಕ್ಕೆ ಮುಂದಾಗಿರೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.